ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಗ್ರಾಸರೀಸ್ನೆಲ್ಲ ತರಿಸಿದ್ದೆ ಮತ್ತು ವೆಜಿಟೇಬಲ್ಸ್ನೆಲ್ಲ ತರಿಸಿದ್ದೆ. ಅದನ್ನೆಲ್ಲ ಇವಾಗ ಅನ್ಪ್ಯಾಕ್ ಮಾಡಿಕೊಂಡು ನೀಟಾಗಿ ಎಲ್ಲೆಲ್ಲಿ ಯಾವ್ದ್ಯಾವ್ದನ್ನ ಇಟ್ಕೋಬೇಕು ಅದನ್ನೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲಾಗಿ ಕಪ್ ಕೇಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಮಾರ್ಕೆಟಲ್ಲಿ ಸಿಗುತ್ತಲ್ವ ಅದೇ ಥರ ವಿತೌಟ್ ಎಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ಹಾಗೆ ಇಲ್ಲಿ ಸ್ವಲ್ಪ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡ್ಕೋಬೇಕಾಗಿತ್ತಲ್ವ ಅದನ್ನೆಲ್ಲ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಯಾವಾಗ ಖಾಲಿ ಆಗ್ತಾ ಇರುತ್ತೋ ಅವಾಗವಾಗ ಆ ಐಟಮ್ಸ್ಗಳನ್ನ ತರಿಸ್ಕೊಳ್ಳೋದ್ರಿಂದ ತಿಂಗ್ಳಿಗೆ 1 ಸತಿ ಅಥವಾ ತಿಂಗ್ಳಿಗೆ 2 ಸತಿ ಕಂಪ್ಲೀಟ್ ಅಂದರೆ ಲಿಸ್ಟ್ ಮಾಡಿಕೊಂಡು ಗ್ರಾಸರೀಸ್ನೆಲ್ಲ ತರಿಸ್ಕೊತೀವಲ್ವ ಆ ಥರ ಎಲ್ಲ ತರಿಸ್ಕೊಳ್ಳೋದಿಲ್ಲ. ಸೊ ಅವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ರೀಫಿಲ್ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಬಾಸ್ಮತಿ ರೈಸ್ನ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮತ್ತು ಈ ಅಕ್ಕಿ ಎಲ್ಲ ಹಾಕಿ ಮಾಡ್ಕೊಳ್ಳೋಂಥ ಪಾಯಸಕ್ಕೆ ಈ ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಅನ್ನನ ಥರ ಇರುವಂಥ ಪಾಯಸ ಮಾಡ್ಕೋತೀವಲ್ವ ಅದಕ್ಕೆ ತುಂಬ ರುಚಿ ಕೊಡುತ್ತೆ ಈ ರೈಸ್ ಮಾತ್ರ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಸಕ್ಕರೆನೂ ಕೂಡ ಖಾಲಿ ಆಗ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಸಹ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು 2 kg 3 kg ಅಷ್ಟು ತರಿಸ್ಕೊಂಡು ಈ ಥರ ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ಳೋದು. ಬೇಕು ಅಂದಾಗ ಈ ಚಿಕ್ಕ ಜಾರ್ ಇಟ್ಕೊಂಡಿರ್ತೀನಲ್ವ, ಈ ಕಾಫಿ ಟೀ ಮತ್ತು ಈ ಸಕ್ಕರೆ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಟಲ್ ಅದಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಬೇಕು ಅಂದಾಗ ಮತ್ತೆ ರೀಸ್ಟಾಕ್ ಮಾಡ್ಕೊಳ್ಳೋದಷ್ಟೇ. ಎಲ್ಲನೂ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಚಪಾತಿ ಹಿಟ್ಟು ಕಲಿಸ್ಕೋಬೇಕಾಗಿತ್ತು. ಹಾಗೆ ಕೇಕ್ ಬ್ಯಾಟರ್ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಅಗಾರೋ ರಾಯಲ್ ಸ್ಟ್ಯಾಂಡ್ ಮಿಕ್ಸರ್ನ ಬಳಸ್ತಾ ಇದ್ದೀನಿ. ಇದು 1000 ವ್ಯಾಟ್ ಪವರ್ಫುಲ್ ಮೋಟರ್ ಆಗಿರುತ್ತೆ. ಹಾಗೆ 100% ಕಾಪರ್ ವೈಂಡಿಂಗ್ ಆಗಿರುತ್ತೆ. ಇದರಲ್ಲಿ 8 ಸ್ಪೀಡ್ ಲೆವೆಲ್ಸ್ ವಿತ್ LED ಇಂಡಿಕೇಟರ್ ಆ್ಯಂಡ್ ಪಲ್ಸ್ ಫಂಕ್ಷನ್ ಕೂಡ ಇರುತ್ತೆ. ನೋಡಿ ಈ ಥರ ನಮಗೆ ಯಾವ ಸ್ಪೀಡಲ್ಲಿ ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳೋದು. ಸ್ವಿಚ್ ಆನ್ ಮಾಡಿದ ತಕ್ಷಣ ಬ್ಲೂ ಲೈಟ್ ಇಂಡಿಕೇಟ್ ಮಾಡುತ್ತೆ ಮಿಕ್ಸರ್ ರೆಡಿ ಇದೆ ಅಂತ ಅರ್ಥ. 3 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಒಂದು ವಿಸ್ಕರ್, ಇನ್ನೊಂದು ಬೀಟರ್, ಹಾಗೆ ಇನ್ನೊಂದು ಡೋ ಹುಕ್ ಅಂತ. ಮಲ್ಟಿ ಫಂಕ್ಷನಲ್ ಯೂಸ್ ಇದು. ಮಿಕ್ಸಿಂಗ್, ವಿಸ್ಕಿಂಗ್ ಹಾಗೆ ಡೋ ನೀಡಿಂಗ್. ಈ ಥರ ಸ್ಪ್ಲಾಶ್ ಗಾರ್ಡ್ ಕೊಟ್ಟಿರೋದ್ರಿಂದ ನಾವೇನಾದ್ರೂ ಹಿಟ್ಟು ಕಲಿಸ್ಕೊಳ್ಳುವಾಗ ಹೊರಗಡೆ ಎಲ್ಲ ಬರೋದೇ ಇಲ್ಲ. ಓವರ್ ಹೀಟಿಂಗ್ ಪ್ರೊಟೆಕ್ಷನ್ ಕೂಡ ಇದೆ ಇದರಲ್ಲಿ. ಸೇಫ್ಟಿ ಲಾಕ್ ಸಿಸ್ಟಮ್ ಟು ಪ್ರಿವೆಂಟ್ ಆಕ್ಸಿಡೆಂಟಲ್ ಆಪರೇಷನ್. 5 ಲೀಟರ್ ಲಾರ್ಜ್ ಕೆಪಾಸಿಟಿ ಇರುವಂತ ಬೌಲ್ ಸಹ ಪ್ರೊವೈಡ್ ಮಾಡಿರ್ತಾರೆ. ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇದು. ಹಾಗೆ ಬೌಲ್ ಅಲ್ಲಿ ಮತ್ತೆ ಮೇನ್ ಯೂನಿಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ಈಸಿಯಾಗಿ ಲಾಕ್ ಮಾಡಬಹುದು, ಹಾಗೆ ಈಸಿಯಾಗಿ ತೆಗಿಬಹುದು. ಏನಾದ್ರೂ ವಿಸ್ಕ್ ಮಾಡುವಾಗೆಲ್ಲ ಅಲ್ಗಾಡೋದಿಲ್ಲ. ಹಾಗೆ ಇದರಲ್ಲಿ ಈ ತರ 3 ಯೂನಿಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. ನೋಡಿ ಈ ತರ ಲಾಕ್ ಆಗುತ್ತೆ. ಹಾಗೆ ಈಸಿಯಾಗಿ ಸಹ ನಾವು ತೆಗಿಬಹುದು. ಅದೇ ತರ ವಿಸ್ಕಿಂಗ್ ಆಗಿರ್ಬೋದು, ಬೀಟರ್ ಆಗಿರ್ಬೋದು, ಹಾಗೆ ಡೋ ನೀಡಿಂಗ್ ಏನು ಅಟ್ಯಾಚ್ಮೆಂಟ್ಸ್ ಇತ್ತು ಅದನ್ನೆಲ್ಲ ಈಸಿಯಾಗಿ ತೆಗೆದು ಹಾಕ್ಬೋದು. ಹಾಗೆ ಈ ಥರ ಬೌಲ್ನ ಲಾಕ್ ಮಾಡಿಕೊಂಡು ನಮಗೆ ಯಾವ ಅಟ್ಯಾಚ್ಮೆಂಟ್ಸ್ ಬೇಕೋ ಅದನ್ನು ಹಾಕಿ ಈ ಥರ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಹಾಗೆ ಇದು ಈ ಥರ ಕಾಣಿಸುತ್ತೆ. ಹಾಗೆ ಪ್ಲಗ್ ಇನ್ ಮಾಡಿಕೊಂಡು ನಾವು ಸ್ವಿಚ್ ಆನ್ ಮಾಡ್ಕೊಳ್ಳೋದು. ಹಾಗೆ ನಾನು ಮೊದಲೇ ಹೇಳ್ದಾಗೆ ನಾನಿವಾಗ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಇದರಲ್ಲೇ ಕಲಿಸ್ಕೊತಾ ಇದ್ದೀನಿ. ಅದೇ ಬೌಲ್ಗೆನೆ ಇವಾಗ ನಮಗೆ ಎಷ್ಟು ಗೋಧಿ ಹಿಟ್ಟು ಬೇಕೋ ಅದನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕ್ಕೋಬೇಕು. ಡೈಲಿ ಅಡುಗೆ ಮಾಡೋರು ಗೊತ್ತಿರುತ್ತೆ ಎಷ್ಟು ನೀರು ಎಷ್ಟು ಹಿಟ್ಟು ಹಾಕ್ಕೋಬೇಕು ಅಂತ. ಅದೇ ಥರ ಹಾಕ್ಕೊಳ್ಳೋದಷ್ಟೇ. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ಕೋತೀನಿ. ಈ ಹಂತದಲ್ಲಾದ್ರೂ ಎಣ್ಣೆನ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಹೊತ್ತಾದ್ಮೇಲೂ ಸಹ ಎಣ್ಣೆನ ಹಾಕ್ಕೋಬೋದು. ಚಪಾತಿ ಹಿಟ್ಟಿಗೆ ಏನೇನು ಬೇಕು ಅದನ್ನೆಲ್ಲ ಹಾಕಿ ಈ ಸ್ಪ್ಲಾಶ್ ಗಾರ್ಡ್ ಏನಿತ್ತು ಅದನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಿಕ್ಸ್ ಮಾಡ್ಕೊಂಡು ಎಲ್ಲ ಸೆಟ್ ಆಯಿತು. ಇವಾಗ ಸ್ವಿಚ್ ಆನ್ ಮಾಡಿಕೊಂಡು ನಮಗೆ ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ಇಟ್ಕೊಂಡು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳೋಕೆ ಇಡೋದಷ್ಟೇ. ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಚಪಾತಿ ಹಿಟ್ಟು ರೆಡಿ ಆಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲ್ಸ್ಕೊತಾ ಇದೆ ಅಂತ. ಈ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಅಂತ ಸ್ಪ್ಲಾಶ್ ಗಾರ್ಡ್ನ ತೆಗೆದಿದ್ದೀನಿ ಅಷ್ಟೇ. ಇವಾಗ ಚಪಾತಿ ಹಿಟ್ಟು ಕೂಡ
ರೆಡಿ ಆಗಿದೆ. ಹಾಗೆ ತೆಗೆಯೋದು ಕೂಡ ತುಂಬ ಈಸಿ. ನೋಡ್ತಿರ್ಬೋದು ಈ ಅಟ್ಯಾಚ್ಮೆಂಟ್ಸಲ್ಲಿ ಯಾವುದೇ ಥರ ಹಿಟ್ಟು ಅಂಟ್ಕೊಂಡಿಲ್ಲ. ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇನ್ನು ಪಾತ್ರೆನಲ್ಲೂ ಕೂಡ ಸ್ವಲ್ಪನೂ ಕೂಡ ಹಿಟ್ಟು ಅಂಟ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಇವಾಗ ಸೂಪರ್ ಸಾಫ್ಟ್ ಆಗಿರುವಂಥ ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು. ಇವಾಗ ನಾನು ಸಿಂಪಲ್ ಆಗಿ ವೆನಿಲಾ ಕೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಗೊತ್ತಾ? ಇದು ತುಂಬ ಸಿಂಪಲ್. ಟೇಸ್ಟ್ ಮಾತ್ರ ಹೊರಗಡೆ ಸಿಗುತ್ತಲ್ವ ಅದೇ ಥರ ಇರುತ್ತೆ. ಇವಾಗಲೇ ಇದಕ್ಕೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ನಾರ್ಮಲ್ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ಫ್ಲೇವರ್ ಇರಬಾರ್ದು ಅಷ್ಟೇ. ಹಾಗೆ ಇದಕ್ಕೆ ಬೀಟರ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಮೊಸರು, ವೆನಿಲಾ ಎಸೆನ್ಸ್ ಹಾಗೆ ಏನು ಹಾಕ್ಕೊಂಡಿದ್ವಿ ಸಕ್ಕರೆದೆಲ್ಲನೂ ಕೂಡ ಕರಗಿ ಕ್ರೀಮ್ ಥರ ರೆಡಿ ಆಗಬೇಕು. ಅಲ್ಲಿ ತನಕ ಅದು ಬೀಟ್ ಆಗ್ತಾ ಇರಲಿ. ಅದಕ್ಕೆ ಸ್ಪ್ಲಾಶ್ ಗಾರ್ಡ್ ಕೂಡ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ಹೊರಗಡೆ ಬಂದುಬಿಟ್ರೆ ಏನೋ ಭಯಕ್ಕೋಸ್ಕರ. ತುಂಬ ಚೆನ್ನಾಗಿ ಬೀಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಸೂಪರ್ ಸಾಫ್ಟಾಗಿ ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಗೊತ್ತಾ? ಯೂಶುವಲ್ ಆಗಿ ನಾವು ಎಗ್ ಎಲ್ಲ ಯೂಸ್ ಮಾಡಲ್ಲ ಅಲ್ವಾ? ಆದರೂ ಕೂಡ ಕೇಕ್ ಕರೆಕ್ಟಾಗಿ ಬರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಈ ಮೆಥಡ್ನಲ್ಲಿ ಮಾಡಿ ತುಂಬ ಚೆನ್ನಾಗಿ ಕೇಕ್ ಬರುತ್ತೆ. ಇವಾಗ ಈ ಸ್ಪ್ಲಾಶ್ ಗಾರ್ಡ್ ಏನಿತ್ತು ಅದನ್ನು ಈ ಥರ ಟರ್ನ್ ಮಾಡಿಕೊಂಡು ಯಾವುದಾದ್ರೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇದ್ದರೆ ಹಾಕ್ಕೋಬೋದು. ಇವಾಗ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಬೇಕಿಂಗ್ ಪೌಡರ್, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಕೂಡ ಹಾಕಿ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಳ್ತಾ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಪರ್ಫೆಕ್ಟಾಗಿ ಕೇಕ್ ಬರೋದು. ಹಾಗೆ ಇವಾಗ ಇದನ್ನು ಡಿಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೌಲ್ನು ಸಹ ಡಿಟ್ಯಾಚ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ಅಂತ. ಇವಾಗ ನಾರ್ಮಲ್ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ನಾರ್ಮಲ್ ಟೀ ಕಪ್ಸ್ ಏನಾದರೂ ಇತ್ತು ಅಂತಂದರೆ, ಇಲ್ಲ ಸ್ಟೀಲ್ ಕಪ್ಸ್ ಏನಾದರೂ ಇರುತ್ತಲ್ವ, ಅದಕ್ಕೆ ಎಣ್ಣೆನ ಸವರಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡ್ಕೋಬೋದು. ನನ್ನ ಹತ್ರ ಈ ಥರ ಸಿಲಿಕಾನ್ ಮೋಲ್ಡ್ಗಳಿತ್ತು ಕಪ್ ಕೇಕ್ದು. ಅದಕ್ಕೆ ಎಲ್ಲನೂ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ಅರ್ಧದಷ್ಟು ಮಾಡ್ಕೊಂಡ್ರೆ ಸಾಕು. ಅದು ಕೇಕ್ ಸ್ವಲ್ಪ ಡಬಲ್ ಸೈಜಲ್ಲಿ ಆಗುತ್ತೆ. ಇದನ್ನು ನೀವು ಏರ್ ಫ್ರೈಯರಲ್ಲಾದ್ರೂ ಮಾಡ್ಕೋಬೋದು, ಅವನಲ್ಲಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ನಾವು ಸ್ಟೀಮ್ ಮಾಡ್ಕೋತೀವಲ್ವ ಆ ಥರ ಸಹ ಮಾಡ್ಕೋಬೋದು. ಇವಾಗ ಏರ್ ಫ್ರೈಗೆ ಹಾಕಿ ಅದನ್ನು ಬೇಕಾಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಅದು ಬೇಕಾಗೋ ಅಷ್ಟರಲ್ಲಿ ಚಪಾತಿ ಲಟ್ಸಿ ರೋಟಿ ಮತ್ತು ಚಪಾತಿ ಎರಡೂ ಸಹ ಇದೇ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದೀನಿ. ಇವಾಗ ಪರ್ಫೆಕ್ಟಾಗಿ ಬೇಕಾಗಿದೆ. ನೋಡ್ತಿರ್ಬೋದು ನಾನು ಎಲ್ಲನೂ ಒಟ್ಟಿಗೆ ಇಟ್ಬಿಟ್ಟಿರೋದ್ರಿಂದ ಸ್ವಲ್ಪ ಶೇಪ್ ಚೆನ್ನಾಗಿ ಬಂದಿಲ್ಲ ಅಷ್ಟೇ. ಒಂದು 6 ಇಟ್ಟಿದ್ದಿದ್ರೆ ಸರಿ ಹೋಗೋದು. ನಾನು 8 ಕೂಡ ಇಟ್ಬಿಟ್ಟಿದ್ದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಈ ಥರ ಆಗಿದೆ. ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿ ಡಿಮೋಲ್ಡ್ ಆಗ್ತಾ ಇದೆ ಅಂತ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ತೆಗಿಬೇಕು. ನಾನು ನಿಮಗೆ ಮುರಿದು ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಕ್ಕತ್ತಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಹೊರಗಡೆ ಕಪ್ ಕೇಕ್ ಸಿಗುತ್ತಲ್ವಾ ಅದೇ ಥರ ಇರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಸ್ಟ್ಯಾಂಡ್ ಮಿಕ್ಸ್ ಥರದ್ದು ಕಂಪ್ಲೀಟ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.